ಜನಸಾಮಾನ್ಯರ ನೇರ ಪ್ರಶ್ನೆಗಳು, ನಾಯಕರ ನೇರ ಉತ್ತರ. ಇದೇ ಮೆಗಾಫೈಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಒಂದು ವಿಭಿನ್ನವಾದಂಥ ಸಬ್ಜೆಕ್ಟನ್ನು ಇಟ್ಕೊಂಡಿದ್ದೀವಿ, ಯುವ ರಾಜಕಾರಣದ ಬಗ್ಗೆ, ಯುವ ರಾಜಕಾರಣಿಗಳ ಬಗ್ಗೆ. ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಏನಾಯಿತು ನೋಡಿದಿರಿ, ಅಖಿಲೇಶ್ ಸಿಂಗ್ ಯಾದವ್ ಈಗ ನೂತನ ಮುಖ್ಯಮಂತ್ರಿ ಆಗಿದ್ದಾರೆ. ಬಹುಶಃ ಯುವಕರ ಗಮನವನ್ನು ಸೆಳೆಯಲಿಲ್ಲ ಅಂತಿದ್ದಿದ್ರೆ ಚುನಾವಣೆಗೂ ಮೊದಲು ಎಲ್ಲ ಕಡೆಗೂ ಓಡಾಡಿ ತಮ್ಮ ಪಕ್ಷದ ಸಿದ್ಧಾಂತಗಳೇನು, ಏನು ಮಾಡಬೇಕು ಅಂತಿದ್ದೀವಿ ಯುವಕರಿಗೆ ಅಂತ ಯುವಕರನ್ನ ಉತ್ತೇಜಿಸಲಿಲ್ಲ ಅಂತಂದರೆ ಅಖಿಲೇಶ್ ಇವತ್ತು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ಅಂದರೆ ಯುವಕರಿಗೆ ಎಲ್ಲೋ ಒಂದು ರೀತಿ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ತುಂಬ ಅದ್ಭುತವಾಗಿ ನಿಭಾಯಿಸ್ತಾರೆ ಅಂತ ಯುವಕರು ಕರ್ನಾಟಕದಲ್ಲೂ ಕೂಡ ಇದ್ದಾರೆ. ಆದರೆ ಎಲ್ಲೋ ಕಡೆಗೆ ಹಿರಿಯರೆಲ್ಲರೂ ಕೂಡ ಪಕ್ಷಗಳನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಯುವಕರಿಗೆ ಅಲ್ಲಿ ಪ್ರಾತಿನಿಧ್ಯ ಇಲ್ಲ. ಯುವಕರಿಗೆ ಪ್ರಾತಿನಿಧ್ಯ ಸಿಗಬೇಕು. ಯುವ ಸಮುದಾಯ ಎದ್ದು ನಿಂತರೆ ಮಾತ್ರ ಭಾರತ ಎದ್ದು ನಿಲ್ಲಕ್ಕೆ ಸಾಧ್ಯ, ಭಾರತದ ರಾಜಕಾರಣ ಒಂದಿಷ್ಟು ಸ್ವಚ್ಛವಾಗಲಿಕ್ಕೆ ಸಾಧ್ಯ. ಈ ಧ್ಯೇಯವನ್ನು ಇಟ್ಕೊಂಡು ನಾವು ಮಾಡ್ತಿರುವಂಥದ್ದು ಯುವ ರಾಜಕಾರಣ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸಿ ಟಿ ರವಿ ನಮ್ಮ ಜೊತೆಗಿದ್ದಾರೆ, ಬಿಜೆಪಿ ವಕ್ತಾರರು, ಯುವ ಶಾಸಕರು. ರವಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಮಂಜುಳಾ ನಾಯ್ಡು ಅವರು. ಮಂಜುಳಾ ನಾಯ್ಡು ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ. ಮಂಜುಳಾ ಅವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಎಡಭಾಗದಲ್ಲಿದ್ದಾರೆ ಮತ್ತೊಬ್ಬ ಯುವ ಮುಖಂಡ, ಕಾಂಗ್ರೆಸ್ನ ಉತ್ಸಾಹಿ ಶಾಸಕ ದಿನೇಶ್ ಗುಂಡೂರಾವ್. ದಿನೇಶ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಕನಕಪುರದಿಂದ ಸ್ಪರ್ಧೆ ಮಾಡಿ ಜಯದ ಹತ್ತತ್ರ ಬಂದು ನಿಂತಿದ್ರು ಕಳೆದ ಬಾರಿ, ವಿಶ್ವನಾಥ್ JDS ಮುಖಂಡರು, JDS ಯುವ ಮುಖಂಡರು. ವಿಶ್ವನಾಥ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಹಳಷ್ಟು ಜನ ಯುವಕರು ಬಂದಿದ್ದೀರಿ, ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಬಂದಿದ್ದೀರಿ. ಎಲ್ಲರಿಗೂ ಕೂಡ ನನ್ನ ಸ್ವಾಗತ. ಬನ್ನಿ, ನನ್ನ ಪ್ರಶ್ನೆ ಆರಂಭ ಆಗ್ತಾ ಇದೆ ಸಿ ಟಿ ರವಿಯವರ ಮುಖಾಂತರ. ರವಿಯವರೇ, ಯುವಕರಿಗೆ ಪ್ರಾತಿನಿಧ್ಯ ಬೇಕು, ಯುವಕರನ್ನ ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು. ಬೆನ್ನು ತಟ್ಟಿ ಮುನ್ನಡೆಸಿದಾಗ ಮಾತ್ರ ಒಂದಷ್ಟು ಯುವಕರು ಎದ್ದು ನಿಲ್ಲಕ್ಕೆ ಸಾಧ್ಯ, ಉತ್ಸಾಹದಿಂದ ನಂಬಿಕೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ. ಏನು ಹೇಳ್ತೀರಿ? ಖಂಡಿತವಾಗ್ಲೂ ಯುವಕರಿಗೆ ಹೆಚ್ಚು ಕೆಲಸ ಮಾಡುವಂಥ ಒಂದು ಉತ್ಸಾಹ ಇರುತ್ತೆ. ಹೊಸದಾಗಿ ಏನಾದರೂ ಒಂದು ಸಾಧಿಸಬೇಕು ಅನ್ನೋವಂಥ ಒಂದು ಛಲ ಇರುತ್ತೆ. ಬರ್ತಾ ಒಂದು ಕಡೆ ಅನುಭವ ಇರ್ಬೋದು, ಇನ್ನೊಂದು ಕಡೆಗೆ ಒಂದು ನಿಧಾನವಾಗಿ ಕೆಲಸ ಮಾಡುವಂಥ ಸ್ಪೀಡ್ ಕಡಿಮೆ ಆಗೋದು ಸ್ವಾಭಾವಿಕವಾಗಿ, ವಯಸ್ಸಿಗೆ ಅನುಗುಣವಾಗಿ ಸ್ಪೀಡ್ ಕಡಿಮೆ ಆಗುತ್ತೆ. ಈಗ ಒಂದು ಬದಲಾವಣೆ ತರಬೇಕು ಅನ್ನುವಂಥ ಹುಚ್ಚು ಯುವಕರಲ್ಲಿ ಜಾಸ್ತಿ ಇರುತ್ತೆ. ಯುವಕರಿಗೆ ಆದ್ಯತೆ ಸಿಗುತ್ತೆ. ಅಲ್ಲ, ತಾವು ಹೇಳಿದ್ರಿ ಏನು ಅಂದರೆ ಬರ್ತಾ ಸ್ಪೀಡ್ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಈಗಿನ ಯುವಕರು ಏನಿದ್ದಾರೆ, ಆ ಯುವಕರು ಇಲ್ಲಿರುವಂಥ ಹಿರಿಯರ ಸ್ಪೀಡ್ ನೋಡೇ ದಂಗೆ ಬಡ್ದೋಗ್ಬಿಟ್ಟಿದ್ದಾರೆ ಅಂತ. ಇನ್ನು ಇವ್ರನ್ನ ನಂಬ್ಕೊಂಡ್ಬಿಟ್ರೆ ನಮಗೆ ಸ್ಥಾನಮಾನಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಜೊತೆಗೇನಂತ ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮನೋಭಾವನೆ ಎಲ್ಲ ಒಂದು ಕಡೆಗೆ ಯುವಕರನ್ನ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಯಾಕಂದರೆ ತುಂಬ ಒಂದು ಕೇಡರ್ ಪಾರ್ಟಿ ತಮ್ಮದು. ಅದೆಷ್ಟು ಜನ ಕಾರ್ಯಕರ್ತರಿದ್ದಾರೆ, ಏನು ಕತೆ, ಎಲ್ಲ ಒಂದು ಕಡೆಗೆ ಏನು ಅಂತಂದರೆ ನಾಯಕರ ವರ್ತನೆಗಳೇನಿವೆ. ನಾನು ಯಾರ ಮೇಲೂ ಕೂಡ ಆರೋಪ ಪ್ರತ್ಯಾರೋಪಗಳಿಗೆ ಹೋಗ್ತಾ ಇಲ್ಲ, ನಾನು ಎಲ್ಲ ಪಕ್ಷದ ನಾಯಕರ ಮನಸ್ಥಿತಿಯ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ರವಿ, ಏನಂತೀರಿ? ಆ ಬಗ್ಗೆ ನಾನು ಇಲ್ಲಿ ಕಾಮೆಂಟ್ಸ್ ಮಾಡೋಕ್ಕೆ ಬಯಸೋದಿಲ್ಲ. ಆದರೆ ಒಂದು ಯುವಕರಿಗೆ ಹೆಚ್ಚು ಅವಕಾಶ ಸಿಗಬೇಕು ಅನ್ನೋತಕ್ಕಂಥದ್ದು ನಿರ್ವಿವಾದ. ಉದಾಸಿಯವರು ಒಂದು ಮಾತು ಹೇಳ್ತಿರ್ತಾರೆ, ನಾನು ಮಾಜಿ ಯುವಕಪ್ಪ, ನೀವೆಲ್ಲ ಬಾವಿ ಮುದುಕರು ಅಂಥೇಳಿ. ಅಂದರೆ ಅದು ಸಹಜನೇ. ಇವತ್ತು ನಾವು ಇವತ್ತು ಎಲ್ಲ ಯುವಕರಿಗೆ ಸಿಗಬೇಕು ಅಂದ ತಕ್ಷಣವೇ ಹಿರಿಯರ ಅನುಭವಗಳನ್ನು ಬಳಸ್ಕೊಳ್ಬಾರ್ದು ಅನ್ನೋದು ಕೂಡ ತಪ್ಪಾಗುತ್ತೆ. ಹಿರಿಯರ ಅನುಭವಗಳನ್ನು ಬಳಸ್ಕೊಳ್ಬೇಕು. ಯುವಕರಿಗೆ ಸಮಾನಾಂತರವಾದಂಥ ಅವಕಾಶ ಸಿಗಬೇಕು. ಅವರ ಅನುಭವದ ಮೂಸೆಯಲ್ಲಿ ಯುವಕರನ್ನು ಬೆಳೆಸ್ತಕ್ಕಂಥ ಕೆಲಸ ಆಗಬೇಕು. ಹಾಗಾದಾಗ ಖಂಡಿತ ಒಂದು ರಾಜಕಾರಣಕ್ಕೆ ಒಂದು ಹೊಸ ದಿಕ್ಕು ಬರುತ್ತೆ. ಒಂದು ಸಮಾಜವನ್ನು ಜೋಡಿಸಿ ರಾಷ್ಟ್ರ ಕಟ್ಟುವಂಥ ಕೆಲಸಕ್ಕೆ ಹೆಚ್ಚು ವೇಗ ಸಿಗುತ್ತೆ. ಅಲ್ಲ, ಅದಾಗ್ತಾ ಇದೆಯಾ ಪಕ್ಷಗಳಲ್ಲಿ? ನಿಮ್ಮ ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳು ಸೇರಿಸ್ಕೊಂಡು ಆಗ್ತಾ ಇರೋದು ಒಂದು ರೀತಿ ವಂಶ ಪಾರಂಪರ್ಯದ ರಾಜಕಾರಣದ ಬೀಜವನ್ನು ಬಿತ್ತಾ ಇದೆ. ನಿಮಗೆ ಈಗ ಸಾಮಾನ್ಯ ರೈತನ ಮನೆಯಿಂದ, ಒಬ್ಬ ದಲಿತನ ಮನೆಯಿಂದ, ಕೊಳಗೇರಿಯಿಂದ, ಬಡತನದ ಮೂಸೆಯಿಂದ ಹೊರಗೆ ಬರ್ತಕ್ಕಂಥ, ಸಮಾಜದ ಕಷ್ಟವನ್ನು ಕಂಡು ಅದ್ರ ಜೊತೆಗೆ ಬೆಳೀತಕ್ಕಂಥ ರಾಜಕೀಯ ನೇತೃತ್ವ, ಅದಕ್ಕೆ ಅವಕಾಶಗಳು ಕಡಿಮೆ. ಬೇರೆ ಬೇರೆ ಕ್ಷೇತ್ರಗಳಿಂದ ರಾಜಕೀಯಕ್ಕೆ ಬರ್ತಿರ್ತಕ್ಕಂಥ ಯುವಕರು ಕಡಿಮೆ. ಏಕದಮ್ ಅವಕಾಶ ಯಾರಿಗೆ ಸಿಗುತ್ತೆ ಅಂತಂದರೆ, ಯಾರು ಅಧಿಕಾರ ಕೇಂದ್ರವನ್ನು ಇಟ್ಕೊಂಡಿರ್ತಾರೆ ಅವರ ಮಕ್ಕಳಿಗೆ ಯುವಕರ ಹೆಸರಿನಲ್ಲಿ ಅವಕಾಶ ಸಿಗುತ್ತೆ. ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ನಾನು ಯಾವುದೋ ಒಂದು ಪಾರ್ಟಿನ ಟೀಕೆ ಮಾಡೋದಿಲ್ಲ, ಒಂದು ಕುಟುಂಬನ ಟೀಕೆ ಮಾಡೋದಿಲ್ಲ. ಈಗ ಮನೋಭಾವನೆ ಯುವಕರು ಬರಬೇಕು ಅನ್ನುವಂಥದ್ದು ಏನಾಗ್ತಾ ಇದೆ ಅಂತಂದರೆ, ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಬೆಳೆಸುವಂಥ ಒಂದು ವೇದಿಕೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಹಾಗಾಗಬಾರ್ದು. ಅವರಿಗೆ ನಿರಾಕರಿಸಬೇಕು ಅಂತ ನಾನು ಹೇಳೋದಿಲ್ಲ. ಅವರು ಸಾಮಾನ್ಯ ಸ್ತರದಿಂದ ಬೆಳೀತಾರ, ಅವಕಾಶ ಮಾಡಿಕೊಡ್ಲಿ. ಸಾಮಾನ್ಯ ಸ್ತರದಿಂದ ಬೆಳಿಬೇಕು. ಏಕದಮ್ ನೀವು 40-50 ವರ್ಷ ಕೆಲಸ ಮಾಡಿರೋರ ನಡುವೆ 20-25 ವರ್ಷ ಇಂಥವ್ರ ಮಕ್ಕಳನ್ನ ಕಾರಣಕ್ಕೋಸ್ಕರನೇ ತಂದು ಪ್ರತಿಷ್ಠಾಪನೆ ಮಾಡೋದಿದೆಯಲ್ಲ, ಅದರಿಂದ ಪಕ್ವತೆ ಸಿಗೋದಿಲ್ಲ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ರಾಜಪ್ರಭುತ್ವ ನಿರ್ಮಾಣ ಆಗುತ್ತೆ ಅಷ್ಟೇ. ಎಸ್, ಮತ್ತಷ್ಟು ನಿಮ್ಮ ಜೊತೆಗೆ ಮಾತಾಡ್ತೀನಿ. ರವಿ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ದಿನೇಶ್, ತಾವೇನು ಹೇಳ್ತೀರಿ ಸರ್? ನೋಡಿ, ರಾಜಕೀಯ ಕ್ಷೇತ್ರದಲ್ಲಿ ಇದೊಂದು ರೀತಿ ಕಾಲಮಿತಿ ಅಥವಾ ರಿಟೈರ್ಮೆಂಟ್ ಏಜ್ ಇರ್ತಕ್ಕಂಥ ಒಂದು ಕ್ಷೇತ್ರ ಅಲ್ಲ. ಈಗ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ವಯಸ್ಸಾದ್ಮೇಲೆ ರಿಟೈರ್ ಆಗಲೇಬೇಕು. ಚಿತ್ರರಂಗದಲ್ಲಿ ವಯಸ್ಸಾದ್ಮೇಲೆ ಅವ್ನು ಹೀರೋ ಪಾತ್ರ ಮಾಡೋಕ್ಕೆ ಭಾಳ ಕಷ್ಟ. ಕೆಲವು ಜನ ಮಾಡ್ತಾ ಇರ್ತಾರೆ, ಬಟ್ ಎಲ್ರಿಗೂ ಮಾಡೋಕ್ಕಾಗಲ್ಲ.
ಈ ರಾಜಕೀಯ ಕ್ಷೇತ್ರದಲ್ಲಿ ನಿಮಗೆ ರಿಟೈರ್ಮೆಂಟ್ ಏಜ್ ಇಲ್ಲ. ಸೊ ಅದರಿಂದ ಪೈಪೋಟಿ ಇದ್ದೇ ಇರ್ತದೆ. ಹಳಬರು ಹೊಸಬರು ಅದರಲ್ಲಿ ಮತ್ತು ಒಂದು ಅಧಿಕಾರಕ್ಕೆ ಸ್ಥಾನಕ್ಕೆ ಪ್ರತಿಯೊಂದಕ್ಕೂ ಕೂಡ ಪೈಪೋಟಿನೇ ಇಲ್ಲಿ. ಅದರಿಂದ ಕೇವಲ ಯುವಕರಿಗೆ ಕೊಡಬೇಕು ಅಂತ ಗುರುತಿಸ್ತಕ್ಕಂಥ ಒಂದು ಮುತ್ಸದ್ದಿ ನಾಯಕತ್ವ ಇದ್ದರೆ ಆವಾಗ ಅವ್ರು ಬೆಳೆಸ್ತಾರೆ. ಖಂಡಿತವಾಗಿಯೂ ಒಂದು ರಾಜಕೀಯ ಪಕ್ಷಕ್ಕೆ ನಿಜವಾಗಲೂ ಕೂಡ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋಗಬೇಕು, ಭವಿಷ್ಯದಲ್ಲಿ ಅದು ಒಳ್ಳೆ ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತ ಇಚ್ಛೆ ಇದ್ದರೆ ಅದು ಯುವಕರನ್ನು ಪೋಷಣೆ ಮಾಡಬೇಕು, ಬೆಳೆಸಬೇಕು. ಅವಾಗ ಏನಾಗುತ್ತೆ, ಒಂದು ಆ ಯುವ ನಾಯಕತ್ವ ಬೆಳೀತದೆ. ಮುಂದಿನ ಪೀಳಿಗೆಗೆ ಒಂದು ಹಳಬರು ಹೋದ್ಮೇಲೆ ಹೊಸಬರು ಕೂಡ ಒಂದು ಅಧಿಕಾರ ಸ್ಥಾನಕ್ಕೆ ಬರ್ತಕ್ಕಂಥ ಒಂದು ತರಬೇತಿ ಆಗ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಸೊ ಇದು ಮಾಡಬೇಕಾಗ್ತದೆ, ಖಂಡಿತವಾಗಿಯೂ ಮಾಡಬೇಕದು. ಅಲ್ಲ, ತಾವು ಹೇಳಿದ್ರಿ ಏನಂತಂದ್ರೆ ರಿಟೈರ್ಮೆಂಟ್ ಅನ್ನುವಂಥದ್ದಿಲ್ಲ ರಾಜಕೀಯದಲ್ಲಿ ಅಂತ. ಈ ಸೌದಿರುವಂಥ ಟೈರ್ಗಳನ್ನ ಇಟ್ಕೊಂಡು ನೀವು ಎಷ್ಟರ ಮಟ್ಟಿಗೆ ಗಾಡಿ ಓಡಿಸಕ್ಕೆ ಸಾಧ್ಯ? ನೀವು ಎಷ್ಟು ದಿವಸ ಈ ಬಂಡಿ ಚಲಿಸುತ್ತೆ ಅಂತ? ವಯಸ್ಸಾಗಿರೋರು ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿರ್ಬೋದು, ಬೇರೆ ವಿರೋಧ ಪಕ್ಷದ ಮುಖಂಡರುಗಳಾಗಿರ್ಬೋದು, ಅನೇಕ ಜನ ಇವತ್ತಿನ ದಿವಸ ಭಾಳಷ್ಟು ವಯಸ್ಸಾಗಿರ್ತಕ್ಕಂಥವ್ರು ಇದ್ದಾರೆ. ಅವರು ಅನೇಕ ಅನುಭವ ಇದೆ. ಬಹುಶಃ ಅವರಿಂದ ನಮ್ಮ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ಅದ್ರ ಜೊತೆಯಲ್ಲಿ ಸಮತೋಲನೆ ಇರತಕ್ಕಂಥ ಅವಶ್ಯಕತೆ ಇದೆ. ಆ ಸಮತೋಲನ ಕಾಪಾಡ್ಕೊಳ್ತಕ್ಕಂಥದ್ದು ಒಂದು ರಾಜಕೀಯ ಪಕ್ಷದ ಒಂದು ಕರ್ತವ್ಯ. ಎಸ್ ದಿನೇಶ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಮಂಜುಳಾ ಮೇಡಮ್, ತಮ್ಮ ಸರದಿ, ತಾವೇನು ಹೇಳ್ತೀರಿ? ಇವತ್ತು ನಮ್ಮ ಭಾರತದಲ್ಲಿ 18ರಿಂದ 50ವರೆಗೂ ನಾವು ಯುವಕರಂತ ಕರಿತೇವೆ. ಇದರ ಪರ್ಸೆಂಟೇಜು 60%. ಅಂದರೆ ನಮ್ಮ ಭಾರತ ಈಸ್ ಯಂಗ್ ಇಂಡಿಯಾ. ಈ ಒಂದು ವಯೋಮಿತಿನಲ್ಲಿ ಮತ್ತು ನಾವು 21ನೇ ಶತಮಾನದಲ್ಲಿದ್ದೇವೆ. ಮತ್ತು ಈ ಮಾಹಿತಿ ತಂತ್ರಜ್ಞಾನ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟೊಂದು ಅಡ್ವಾನ್ಸ್ ಆಗಿದೆ. ಅದರ ವೇಗದಲ್ಲಿ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅದು ಮಾಧ್ಯಮದ ಕ್ಷೇತ್ರ ಆಗಿರ್ಬೋದು, ಅಥವಾ ಫಿಲಮ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಮತ್ತು ಎಜುಕೇಷನ್ ಫೀಲ್ಡ್ ಆಗಿರ್ಬೋದು, ಸಾಕಷ್ಟು ಬದಲಾವಣೆಗಳು ಬಹಳ ರಭಸವಾಗಿ ಹೋಗ್ತಾ ಇದೆ. ಈ ರಭಸದ ಒಂದು ಪ್ರತೀಕ ಅಥವಾ ಬದಲಾವಣೆ, ಆಲೋಚನೆ, ಚಿಂತೆಯ ಒಂದು ಪ್ರತೀಕ ಅಂದರೆ ಯುವಕರು. ನಿಜ. ಆ ಒಂದು ಚೇಂಜಸ್ ತರಬೇಕು. ಮತ್ತು ಅವರ ಆ ವಯಸ್ಸು ಹೇಗಿರುತ್ತೆ ಅಂತಂದರೆ ಏನಾದರೂ ಹೋರಾಟ ಮಾಡಿ ಆ ಬದಲಾವಣೆ ತರಬೇಕು. ಮತ್ತು ಅವ್ರಿಗೆ ಒಂದು ಹಾನೆಸ್ಟಿ ಅನ್ನುವಂಥದ್ದು ಒಂದು ಜೊತೆಗೆ ಕೂಡ್ಕೊಂಡು ಬಂದಿರುತ್ತೆ ಯಂಗ್ಸ್ಟರ್ಸ್ ಇದ್ದಾಗ. ಈ ಒಂದು ಭ್ರಷ್ಟಾಚಾರ ಆಗಲಿ, ಇನ್ನೊಂದಾಗಲಿ. ಆದರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅವರವ್ರದ್ದೇ ಒಂದು ಸಂಘಟನೆ ಇದೆ. ಯುವ ಸಂಘಟನೆ, ಮಹಿಳಾ ಸಂಘಟನೆ, ಮತ್ತು ಸ್ಟೂಡೆಂಟ್ ಸಂಘಟನೆ ಅಂತ. ಈ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಮಹಿಳೆಯರಿಗೆ ಎಷ್ಟರ ಮಟ್ಟಿಗೆ ಆದ್ಯತೆ ಇದೆ. ಬಟ್ ಆ ಸಂಘಟನೆ ಅದನ್ನು ಟ್ರೈನ್ ಮಾಡಲಿಕ್ಕೆ ಪ್ರತಿಯೊಂದು ರಾಜಕಾರಣದ ಒಂದು ಪೊಲಿಟಿಕಲ್ ಪಾರ್ಟೀಸ್ ಮಾಡ್ತಾ ಇದ್ದಾರೆ. ಆದರೆ ಇವ್ರನ್ನ ಒಂದು ಮೌಲ್ಯ ಆಧಾರಿತ ಒಂದು, ಯಾಕಂದರೆ ದಿಢೀರಂತ ಯಾರು ಯುವಕರು ಕೂಡ ಏಕದಮ್ ರಾಜಕಾರಣಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಟ್ರೈನಿಂಗ್ ಬೇಕಾಗುತ್ತೆ. ನಾವು ಪಕ್ಷದ ನಾಯಕರಾದಂಥವರು ಯುವಕರನ್ನ ಒಳ್ಳೆ ದಿಕ್ಕಿಗೆ ಅವ್ರನ್ನ ಟ್ರೈನ್ ಮಾಡಬೇಕಾಗುತ್ತೆ. ಆರ್ಟಿಕಲ್ 243 ಅಮೆಂಡ್ಮೆಂಟ್ ತೆಗೆದುಕೊಂಡು ಬಂದರು. ರಾಜೀವ್ ಗಾಂಧಿ ಅವ್ರಿಗೆ ಕೀರ್ತಿ ಸಲ್ಲಿಸಬೇಕಾಗುತ್ತೆ. 18 ವರ್ಷ ಯುವಕನಿಗೆ ಓಟ್ ಕೊಟ್ಟು ಇವತ್ತು ರಾಷ್ಟ್ರದ ರಾಜಕಾರಣಿಯನ್ನು ನಿರ್ಣಯ ಮಾಡಲಿಕ್ಕೆ ತೆಗೆದುಕೊಂಡಂಥ ಒಂದು ನಿರ್ಣಯ. ಆದರೆ ಇನ್ನೊಂದು ಲೋಕಲ್ ಬಾಡೀಸ್ನಲ್ಲಿ ಇವತ್ತು 33% ಅಂತ ಹೇಳಿ ಮಹಿಳೆಯರಿಗೆ ಒಂದು ಕಡೆ ಸ್ಥಾನಮಾನ ಕೊಟ್ಟದ್ದಲ್ಲಿ ಅಲ್ಲೂ ಕೂಡ ಯುವತಿಯರು ಬರ್ತಾರೆ. ನೋಡಿ, ಇವತ್ತು MP ಕಂಟೆಸ್ಟ್ ಮಾಡಬೇಕಂದ್ರೆ 25 ವರ್ಷ, MLA ಕಂಟೆಸ್ಟ್ ಬಂದರೆ 25 ವರ್ಷ, MLC ಅಥವಾ ರಾಜ್ಯಸಭೆಗೆ ಹೋಗಬೇಕಂದ್ರೆ 30 ವರ್ಷ. ಆದರೆ ಲೋಕಲ್ ಬಾಡೀಸ್ಗೆ 21 ವರ್ಷ ಮಾಡಿದಂಥ ಒಂದು ಕೀರ್ತಿ ಇವತ್ತು ರಾಜೀವ್ ಗಾಂಧಿ ಸಲ್ಲಿಸಬೇಕು. ಇವತ್ತು ನಾವು ಅವ್ರನ್ನ ಟ್ರೈನ್ ಮಾಡಬೇಕು, ಪೊಲಿಟಿಕಲಲ್ಲಿ ಟ್ರೈನ್ ಮಾಡಬೇಕು. ಮತ್ತು ಅವ್ರಿಗೆ ಈ ಕಮ್ಯುನಲ್ಲು, ಈ ಜಾತಿ ಮತ್ತು ಭೇದ ಇಲ್ಲದೇ ಇರೋಂಥ ಒಂದು ವಿಷ ಬೀಜ ಬಿತ್ತದಿರ ಒಂದು ಪ್ಲೂರಲ್ ಸೊಸೈಟಿ ಮಾಡಿ ಅವರಿಗೆ ಒಳ್ಳೆ ದಿಕ್ಕಿಗೆ ನಾವು ಅವ್ರನ್ನ ಶಿಲ್ಪಿಗಳಾಗಿ ನಾವು ಮಾಡಬೇಕನ್ನೋದು ಪ್ರತಿಯೊಂದು ರಾಜಕೀಯ ಪಕ್ಷದ ಒಂದು ಇದು ಡ್ಯೂಟಿ ಇಟ್ ಈಸ್. ಓಕೆ, ಫೈನ್. ತುಂಬ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಆದರೆ ಒಂದನ್ನು ನಾನು ಕೇಳಬೇಕು ಅಂತಿದ್ದೀನಿ. ತಾವು ಹೇಳಿದ್ರಿ ಏಜು 18ರಿಂದ 50 ಒಳಗಡೆ ಅಂತ. ಬಹುಶಃ ರಾಹುಲ್ ಗಾಂಧಿ ಅವರನ್ನ ಒಳಗಡೆ ತರಕೋಸ್ಕರ ಇದನ್ನ ಹೇಳಿದ್ರೆ ನೀವು ಅಂತ 18 ಸೋಷಿಯಲ್ ಸೈಂಟಿಸ್ಟ್ ನಾರ್ಮಲಿ ದೇ ಸೇ ಬಿಟ್ವೀನ್ 80 and 50. ತಮಾಷೆ ಮಾತ್ರ ಕೇಳಿದೆ, ಸೀರಿಯಸ್ ಆಗಬೇಡಿ. ಓಕೆ ಸರ್, ತಾವೇನು ಹೇಳ್ತೀರಿ? ಸರ್, ಏನಿಲ್ಲ, ಯುವಕರು ಆಕರ್ಷಣೀಯವಾಗಿ ಎಲ್ಲ ಪಕ್ಷಗಳಲ್ಲೂ ಬರ್ತಾ ಇದ್ದಾರೆ. ಈಗ ಏನು ತೊಂದರೆ ಇಲ್ಲ. ಆದರೆ ಯಾವ ಮಾರ್ಗದಲ್ಲಿ ಹೋಗಬೇಕು, ಯಾರಿಂದೆ ಹೋಗಬೇಕು, ಯಾವ ಪಕ್ಷದಲ್ಲಿ ಹೋಗಬೇಕು ಅನ್ನೋದು ಕೂಡ ಯುವಕರಿಗೆ ಕನ್ಫ್ಯೂಸ್ ಆಗಿದೆ ಅಂತ ನನ್ನ ಭಾವನೆ. ಎಲ್ಲೋ ಒಂದು ಕಡೆ ಹಿರಿಯವರು ಸ್ಪೀಡ್ ಕಡಿಮೆ ಹೇಳ್ಬೇಡ್ರಪ್ಪ, ಆದರೆ ಎಲ್ಲೋ ಒಂದು ಕಡೆ ಯುವಕರು ಸ್ಪೀಡಾಗಿರ್ತೀವಿ. ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ, ಯಾವುದೇ ಕೆಲಸ ಮಾಡಬೇಕಾದ್ರೆ ಸ್ಪೀಡಾಗಿರ್ತೀವಿ ನಾವೆಲ್ಲ ಯುವಕರುಗಳು. ಆದರೆ ಹಿರಿಯವರು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರಾ, ನಾವು ಅವ್ರ ಮಾರ್ಗದಲ್ಲಿ ಹೆಜ್ಜೆ ಇಡಬೇಕಾದ್ರೆ ಅವ್ರು ಸರಿ ಇದ್ದಾರಾ ಅನ್ನೋ ಪ್ರಶ್ನೆ ಯುವಕರಲ್ಲಿ ಇವತ್ತು ಎಲ್ಲ ಯುವಕರಲ್ಲೂ ಕಾಡ್ತಾ ಇದೆ ಈ ಕರ್ನಾಟಕದ ಮಟ್ಟಿಗೆ ಅಂತ ನನ್ನ ಒಂದು ಅಭಿಪ್ರಾಯ ಇವತ್ತು. ಎಸ್ ದಿನೇಶ್, ನಾನು ಒಂದು ಪ್ರಶ್ನೆ ಕೇಳಿ ನಂತರ ಅವ್ರ ಕಡೆ ಹೋಗ್ತೀನಿ. ಉತ್ತರ ಪ್ರದೇಶದಲ್ಲಿ ಆಗಿರುವಂಥದ್ದು, ನಾನು ಆರಂಭದಲ್ಲಿ ಪೀಠಿಕೆನಲ್ಲಿ ನಾನು ಮಾತು ಹೇಳಿದೆ. ನಾನು
ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಯುವಕರಿಗೆ ಒಂದು ಮೋಡಿ ಆಯಿತು ಅನ್ನುವಂಥದ್ದು, ಅಖಿಲೇಶ್ ಆಗಿರ್ಬೋದು, ನಿಮ್ಮ ಯುವರಾಜ ರಾಹುಲ್ ಗಾಂಧಿದು, ಏನು ಹೇಳ್ತೀರಿ ಇದ್ರ ಬಗ್ಗೆ? ಖಂಡಿತವಾಗಿ ಸಮಾಜವಾದಿ ಪಕ್ಷಕ್ಕೆ ಅಖಿಲೇಶ್ ಯಾದವ್ ಅವರ ಒಂದು ನೇತೃತ್ವ ಖಂಡಿತವಾಗಿಯೂ ಯುವಕರನ್ನು ಸೆಳೆಯೋ ದೃಷ್ಟಿಯಲ್ಲಿ ಅನುಕೂಲ ಆಯಿತು. ಅಲ್ಲಿ ರಾಹುಲ್ ಗಾಂಧಿಯವರು ಕೂಡ ಭಾಳ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ರು. ಇಲ್ಲಿ ರಾಹುಲ್ ಗಾಂಧಿಯವರು ಅವ್ರಿಗೆ ಜಯ ಸೋತರು ಅಥವಾ ಅಖಿಲೇಶ್ ಯಾದವ್ ಅವರು ಗೆದ್ದುಗಿಂತ ಹೆಚ್ಚಿನ ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಒಬ್ಬ ಯುವಕ ಇವತ್ತು UPಯ ಮುಖ್ಯಮಂತ್ರಿ ಆಗಿದ್ದಾನೆ. ಅದೇ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು. ಸೊ ನಾವೆಲ್ಲ ಖುಷಿ ಪಡ್ಬೇಕು. ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು, ಒಬ್ಬ ಯುವಕ ಆಗಿದ್ದಾನೆ, ಬಹುಶಃ ಒಳ್ಳೆ ಕೆಲಸ ಮಾಡಿದ್ರೆ ಸಿಕ್ಕಂತ ಜಯ ಯುವಕರಿಗೆ ಸಿಕ್ಕಂತ ಜಯ ಅಂತ ಸಿಕ್ಕಿದೆ. ಮತ್ತು ಒಳ್ಳೆ ಸಮರ್ಥವಾಗಿ ಕೆಲಸ ಮಾಡಿದ್ರೆ ನಾಳೆ ಬೇರೆ ರಾಜ್ಯಗಳಲ್ಲೂ ಕೂಡ ಒಬ್ಬ ಯುವಕರು ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಬಲ್ಲರು ಮತ್ತು ಒಂದು ಎಲ್ಲ ರೀತಿಯ ಕಾರ್ಯಕ್ರಮಗಳ ಅನುಷ್ಠಾನ ಮಾಡುವ ಅಭಿವೃದ್ಧಿ ಮಾಡ್ಬೋದು ಅಂತ ಒಂದು ಎಲ್ಲ ಬೇರೆ ರಾಜ್ಯಗಳು ಕೂಡ ಸಂದೇಶ ಹೋಗುತ್ತೆ. ಇದು ಯುವಕರು ಮಾತಾಡಿದಂಥ ಮಾತುಗಳಾಯಿತು, ಯುವ ನಾಯಕರು ಮಾತಾಡಿದಂಥ ಮಾತುಗಳಾಯಿತು. ಇನ್ನು ನಿಮ್ಮಗಳ ಸರದಿ, ನಿಮ್ಮ ನೇರ ಪ್ರಶ್ನೆಗಳೇನು, ವೇದಿಕೆ ಮೇಲಿರುವಂಥ ನಾಯಕರ ಉತ್ತರಗಳೇನು ನೋಡೋಣ ಒಂದು ಸಣ್ಣ ವಿರಾಮದ ನಂತರ.